ಚೆನ್ನಮ್ಮನವರ ಆಶೀರ್ವಾದದಿಂದ, ನಮ್ಮ ಗುರುಗಳ ಆಶೀರ್ವಾದದಿಂದ ಎಲ್ಲರಿಂದನೂ ಕೂಡ ಇವತ್ತು ನಾವಾಗ್ಬೋದು, ನಮ್ಮನ್ನು ನಂಬ್ಕೊಂಡಿರೋ ನೀವಾಗಿರ್ಬೋದು, ಎಲ್ಲರೂ ಕೂಡ ನಾವು ಚೆನ್ನಾಗಿದ್ದೀವಿ. ನನಗೆ ಈಗ ಹಳೆಕೋಟೆ ಅನ್ನೋದು ಒಂದು ತವರ ಮನೆ ಅಂತಾನೆ ಭಾವಿಸ್ಕೊಂಡ್ಬಿಟ್ಟಿದ್ದೀನಿ. ಯಾಕೆಂದ್ರೆ ಜಿಲ್ಲಾ ಪಂಚಾಯತ್ ಸದಸ್ಯ ಆದಾಗ್ಲಿಂದ ನನಗೊಂಥರ ಹಳೆಕೋಟೆ ಹೋಬಳಿ ತವ್ರ ಮನೆ ಆದಂಗೆ ಆಗಿದೆ. ಹಾಗಾಗಿ ಎಲ್ರು ಭಗವಂತ ನಿಮ್ಗೂ ಆಯುರಾರೋಗ್ಯ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ನನ್ನನ್ನ ಪರ್ಮಿಷನ್ ಕೊಟ್ರೆ ನಾನು ಇವಾಗ್ಲೇ ಹೊರಟು ಬಿಡ್ತೀನಿ. ಸಾಹೇಬ್ರು ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ, ಅದಕ್ಕೆ ಅನ್ಯತಾ ಭಾವಿಸ್ಬೇಡಿ. ಗುರುಗಳಿಗೂ ಸಹ ಹೇಳ್ತೀನಿ, ನಾನು ಹೊರಟು ಬಿಡ್ತೀನಿ ಗುರುಗಳೇ. ಅದಕ್ಕೆ ಎಲ್ಲೂ ಮೆಟ್ಲತ್ತಕ್ಕೆ ಸ್ವಲ್ಪ ಇಲ್ಲೇ ಕಷ್ಟ. ನನ್ಗೇನಾಗುತ್ತೆ ಅಂದ್ರೆ ನಮ್ಮ ಹುಡುಗರುಗಳು ಗೊತ್ತಿಲ್ದೇನೆ ವಿಡಿಯೋ ಮಾಡ್ತಾರೆ, ಪಾಪ ಫೋಟೋ ಇದೆ ಅಪ್ಲೋಡ್ ಮಾಡ್ತಾರೆ, ಅವೆಲ್ಲ ಬೇರೆ ಏನೋ ಪ್ರಚಾರ ಮಾಡ್ತಾರೆ. ಆ ಕಾರಣಕ್ಕೆ ಅರ್ಧ ನಂಗೆ ಆಚೆಗೆ ಹೋಗಕ್ಕೆ ಸ್ವಲ್ಪ ಮುಖ ಚಿಕ್ಕದ್ ಮಾಡ್ಕೋತೀನಿ. ಇನ್ನೊಂದು 15-20 ದಿವಸ ಆಮೇಲೆ ನಿಮ್ ಜೊತೆ ನಾನು ಇಲ್ಲ ನೀವೇ ಕರ್ಕೊಂಡೋಗಿ ಕ್ಯಾನ್ವಸ್ಗೆ ಪ್ರಜ್ವಲ್ ಅವರ ಚುನಾವಣೆ ಬರುತ್ತೆ, ಲೋಕಸಭಾ ಚುನಾವಣೆ, ನೀವೇ ಬನ್ನಿ, ನೀವೇ ಕರ್ಕೊಂಡೋಗಿ ನಾನು ನಿಮ್ ಜೊತೆ ಸರಿ ಸಮಾನವಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ವೇ ಕಳ್ಳೆನಳ್ಳಿದು ಏನೇ ಇದ್ರೂ ಕೂಡ ನಮ್ಮ ಕುಟುಂಬ ನಿಮ್ಗೆ ಸದಾ ಸಿದ್ಧವಾಗಿ ಸೇವೆ ಮಾಡ್ಲಿಕ್ಕೆ ಇರ್ತೀವಿ ಅಂತ ಕೂಡ ಹೇಳ್ತಾ, ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.